ಮೌಲ್ಯಪಾಠ ಭಿನ್ನತೆಯ ನಡುವಿನ ಏಕತೆ. ಈ ಸುಂದರವಾದ ಕಥೆಯು ನಮಗೆ ಅತ್ಯಂತ ಪ್ರಮುಖವಾದ ಪಾಠವನ್ನು ಕಲಿಸುತ್ತದೆ. ಧರ್ಮಗಳು ಭಿನ್ನವಾದ ದಾರಿಗಳಾಗಿದ್ದರೂ ಅವುಗಳ ಅಂತಿಮ ಗುರಿ ಒಂದೇ: ಪ್ರೀತಿ, ಶಾಂತಿ ಮತ್ತು ಮಾನವೀಯತೆ. ಕಥೆಯಲ್ಲಿ ಭಗವಾನ್ ಶಂಕರ, ಯೇಸುಕ್ರಿಸ್ತ ಮತ್ತು ಅಲ್ಲಾ ಒಬ್ಬರಿಗೊಬ್ಬರು ಸ್ನೇಹಿತರಾಗಿ ಪರಸ್ಪರ ಗೌರವದಿಂದ ಮತ್ತು ಹಾಸ್ಯದಿಂದ ನಡೆದುಕೊಳ್ಳುತ್ತಾರೆ. ಅವರು ಪ್ರಕೃತಿಯ ಸೌಂದರ್ಯವನ್ನು ಒಟ್ಟಾಗಿ ಆನಂದಿಸುತ್ತಾರೆ ಮತ್ತು ಜನರ ಪ್ರಾರ್ಥನೆಗಳ ಬಗ್ಗೆಯೂ ಮಗುವಿನಂತೆ ನಗುತ್ತಾರೆ. ಇದು ನಮಗೆ ತಿಳಿಸುವುದೇನೆಂದರೆ, ದೈವಿಕ ಶಕ್ತಿಗಳು ಎಂದಿಗೂ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವುದಿಲ್ಲ, ಬದಲಿಗೆ ಅವು ಏಕತೆಯನ್ನು ಪ್ರತಿಪಾದಿಸುತ್ತವೆ. ಅವರು ಮಕ್ಕಳು ಯಾವುದೇ ಧರ್ಮದ ಭೇದವಿಲ್ಲದೆ ಆಟವಾಡುವುದನ್ನು ನೋಡಿದಾಗ, ನಿಜವಾದ ಮಾನವೀಯತೆ ಎಂದರೆ ಯಾವುದೇ ಬೇಲಿಗಳಿಲ್ಲದ ನಿಷ್ಕಲ್ಮಶ ಪ್ರೀತಿ ಮತ್ತು ಸೌಹಾರ್ದತೆ ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಇದು ಮಕ್ಕಳಲ್ಲಿ ಸಹಜವಾಗಿರುವ ಗುಣವಾಗಿದ್ದು, ಅದನ್ನು ನಾವು ವಯಸ್ಕರಾಗಿಯೂ ಬೆಳೆಸಿಕೊಳ್ಳಬೇಕು. ಕೊನೆಯಲ್ಲಿ ಈ ಮೂವರು ದೈವಿಕ ಸ್ನೇಹಿತರು ಲೋಕಕ್ಕೆ ನೀಡುವ ಸಂದೇಶ ಸ್ಪಷ್ಟವಾಗಿದೆ: ನಾವು ಶತ್ರುಗಳಲ್ಲ. ನಾವು ವಿಭಿನ್ನ ದಾರಿಗಳು, ಆದರೆ ತಲುಪುವುದು ಒಂದೇ ತಾಣ: ಪ್ರೀತಿ, ಶಾಂತಿ ಮತ್ತು ಬೆಳಕು. ನಮ್ಮ ಹೆಸರಿನಲ್ಲಿ ಕೋಪಬೇಡ, ನಮ್ಮ ಹೆಸರಿನಲ್ಲಿ ದಯವಿರಲಿ. ಇದರರ್ಥ ಧರ್ಮದ ಹೆಸರಿನಲ್ಲಿ ದ್ವೇಷ, ಹಿಂಸೆ ಅಥವಾ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸುವುದು ಸರಿಯಲ್ಲ. ಎಲ್ಲಾ ಧರ್ಮಗಳ ಮೂಲ ತತ್ವ ಪ್ರೀತಿ ಮತ್ತು ಕರುಣೆಯಾಗಿದೆ. ನಾವೆಲ್ಲರೂ ಈ ದೇವರಂತೆ ಪರಸ್ಪರ ಸ್ನೇಹಿತರಾಗಿ ಬಾಳಬೇಕು, ಭಿನ್ನತೆಗಳನ್ನು ಮೀರಿ ಒಗ್ಗಟ್ಟಿನಿಂದ ಇರಬೇಕು. ಪ್ರೀತಿಯ ಸಂದೇಶವನ್ನು ಅರ್ಥಮಾಡಿಕೊಂಡಾಗ ಮಾತ್ರ ನಿಜವಾದ ಶಾಂತಿ ಲಭಿಸುತ್ತದೆ. ಸಂಕ್ಷಿಪ್ತವಾಗಿ, ಈ ಕಥೆಯು ನಮಗೆ ಸಹಿಷ್ಣುತೆ, ಪರಸ್ಪರ ಗೌರವ ಮತ್ತು ಮಾನವೀಯ ಪ್ರೀತಿಯ ಮಹತ್ವವನ್ನು ಸಾರುತ್ತದೆ.